ನಮಸ್ಕಾರ ವೀಕ್ಷಕರೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಕೂಡ್ಲಿಗಿ ಕಾಮಯ್ಯನಹಟ್ಟಿ ಗ್ರಾಮ ಕಾಫಿ ಸೀಮೆಯಲ್ಲಿ ಆನೆಗೆ ಮಹಿಳೆ ಬಲಿ. ನೆರವಾದ ಕೂಡ್ಲಿಗಿ ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಉದ್ಯೋಗವನ್ನರಿಸಿ ತಾಲೂಕಿನ ವಲ್ಲೆಡೆಯ ಜನರು ಕಾಫಿ ಸೀಮೆಯತ್ತ ಗುಳೆ ಹೋಗೋದು ತಾಲೂಕಿನಲ್ಲಿ ಸಾಮಾನ್ಯ. ಅಂತೆಯೇ ತಾಲೂಕಿನ ಕಾಮಯ್ಯನಹಟ್ಟಿ ಗ್ರಾಮದ ಸಣ್ಣ ನಾಗರಾಜ ಹಾಗೂ ಬಿ. ಬೋರಮ್ಮ ಎಂಬ ದಂಪತಿಗಳು ತಮ್ಮ ಮಗನೋರ್ವನೊಂದಿಗೆ ಕೆಲಸವನ್ನರಸಿ ಚಿಕ್ಕಮಗಳೂರು ತಾಲೂಕಿನಲ್ಲಿರುವ ಕಾಫಿ ಎಸ್ಟೇಟ್ಗಳ ಕಡೆ ಗುಳೆ ತೆರಳಿದ್ದರು. ಹುಣಸೇಹಳ್ಳಿ ಸಮೀಪದ ಹ್ಯಾರಂಬಿ ಗ್ರಾಮದ ಬಳಿಯಲ್ಲಿರುವ ನಾಗೇಶಗೌಡ ಎಂಬುವವರಿಗೆ ಸೇರಿದ ತೋಟದಲ್ಲಿ ಬಿ. ಮಾರಮ್ಮ ಕೆಲಸ ಮಾಡುತ್ತಿದ್ದಾಗ ಕಾಡಾನೆ ದಾಳಿ ಮಾಡಿದೆ. ಪರಿಣಾಮ ಬಿ. ಮಾರಮ್ಮ 45 ಸ್ಥಳದಲ್ಲಿಯೇ ಅಸುನೀಗಿರುವ ಘಟನೆ ಫೆಬ್ರವರಿ 22ರಂದು ಬೆಳಿಗ್ಗೆ ಜರುಗಿದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಕಾಡಾನೆ ದಾಳಿಗೆ ಓರ್ವರು ಬಲಿಯಾಗಿರುವ ಘಟನೆ ಜರುಗಿತ್ತು. ಈಗ ಕೂಡ್ಲಿಗಿ ತಾಲೂಕಿ ಮಹಿಳೆ ಬಿ. ಬೋರಮ್ಮ ಅಸುನೀಗಿದ್ದು, ವಾರದೊಳಗೆ ಇಬ್ಬರೂ ಕಾಡಾನೆ ದಾಳಿಗೆ ಬಲಿಯಾದಂತಾಗಿದೆ. ಇದರಿಂದಾಗಿ ಕುಪಿತಗೊಂಡಿರುವ ಕಾರ್ಮಿಕರು ಹಾಗೂ ಗ್ರಾಮಗಳ ಗ್ರಾಮಸ್ಥರು ಸ್ಥಳೀಯ, ತಾಲೂಕು, ಜಿಲ್ಲಾಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಹಿಳೆಯ ಶವವಿಟ್ಟು ಪ್ರತಿಭಟನೆ ನಡೆಸುವ ಮೂಲಕ ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯವನ್ನು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪುಂಡ ಕಾಡಾನೆಯನ್ನು ಸೆರೆಹಿಡಿಯುವಂತೆ ಆಗ್ರಹಿಸಿದ್ದಾರೆ ಮತ್ತು ಮೃತ ಮಹಿಳೆಯ ಕುಟುಂಬಕ್ಕೆ ಸೂಕ್ತ ಪರಿಹಾರಕ್ಕಾಗಿ ಒತ್ತಾಯಿಸಿದ್ದಾರೆ. ನೊಂದ ಕುಟುಂಬದ ಕಣ್ಣೀರನ್ನು ಒರೆಸಿದ ಕೂಡ್ಲಿಗಿ ಶಾಸಕ ಡಾ ಎನ್.ಟಿ. ಶ್ರೀನಿವಾಸ್. ಕೂಡ್ಲಿಗಿ ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ರವರು ಘಟನೆ ಮಾಹಿತಿ ತಿಳಿದೊಡನೆ ತಮ್ಮ ಆಪ್ತ ಸಹಾಯಕರೊಡಗೂಡಿ ಮೃತ ಮಹಿಳೆಯ ಕುಟುಂಬದ ಕಣ್ಣೀರು ಒರೆಸುವ ನಿಟ್ಟಿನಲ್ಲಿ ನೆರವಿಗೆ ಮುಂದಾಗಿದ್ದಾರೆ ಮತ್ತು ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ರವರು ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿ.ಡಿ. ರಾಜೇಗೌಡರವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿದ್ದು, ಮೃತ ಮಹಿಳೆಯ ಪಾರ್ಥಿವ ಶರೀರ ಸುರಕ್ಷಿತವಾಗಿ ಕ್ಷೇತ್ರಕ್ಕೆ ಕಳುಹಿಸಿಕೊಡುವಂತೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಹಾಗೂ ಮೃತ ಬಿ. ಬೋರಮ್ಮ ಕುಟುಂಬಕ್ಕೆ ಸೂಕ್ತ ಪರಿಹಾರ ಸರ್ಕಾರದಿಂದ ಒದಗಿಸುವಂತೆ ತಿಳಿಸಿದ್ದಾರೆ. ಮಾತ್ರವಲ್ಲ, ಶಾಸಕರು ಘಟನಾ ಸ್ಥಳಕ್ಕೆ ಆಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ರವರು ತಮ್ಮ ಆಪ್ತ ಸಹಾಯಕರಾದ ಜಾತಪ್ಪ ಎಂಬುವವರನ್ನು ಕಳುಹಿಸಿದ್ದಾರೆ ಮತ್ತು ಕ್ಷೇಮವಾಗಿ ಮೃತರ ಪಾರ್ಥಿವ ಶರೀರವನ್ನು ಹಾಗೂ ಮೃತರ ಕುಟುಂಬ ಸದಸ್ಯರನ್ನು ಕರೆದು ತರುವಂತೆ ಅಗತ್ಯ ಕ್ರಮ ಜರುಗಿಸಿದ್ದಾರೆ. ಶಾಸಕರ ಸಹಾಯಕರಾದ ಜಾತಪ್ಪರೊಂದಿಗೆ ಮೃತ ಬೋರಮ್ಮರ ಇನ್ನೋರ್ವ ಮಗ ಘಟನಾ ಸ್ಥಳಕ್ಕೆ ತೆರಳಿದ್ದಾನೆ. ಶಾಸಕರಾದ ಡಾ ಎನ್.ಟಿ. ಶ್ರೀನಿವಾಸ್ರವರು ಆನೆ ದಾಳಿಗೊಳಗಾಗಿ ಮೃತ ಮಹಿಳೆಯ ನೊಂದ ಕುಟುಂಬಕ್ಕೆ ನೆರವು ನೀಡಿದ್ದಾರೆ. ಈ ಮೂಲಕ ಶಾಸಕರು ಮಾನವೀಯತೆ ಮೆರೆದಿದ್ದಾರೆ. ಇಷ್ಟು ಮಾತ್ರವಲ್ಲ, ಅವರು ಕ್ಷೇತ್ರದ ಜನರ ಕಣ್ಣೀರು ಒರೆಸುವಲ್ಲಿ ಹಗಲಿರುಳು ಸಿದ್ಧರಾಗಿರುತ್ತಾರೆ. ಅದಕ್ಕೆ ಕೂಡ್ಲಿಗಿ ಕ್ಷೇತ್ರದಲ್ಲಿ ಅಸಂಖ್ಯಾತ ನಿದರ್ಶನಗಳು ಸಿಗುತ್ತವೆ. ದೀನ ದಲಿತರ ಅಶಕ್ತರ ಆಶಾಕಿರಣವಾಗಿದ್ದು, ಕ್ಷೇತ್ರದ ಹೃದಯ ಶ್ರೀಮಂತರಾಗಿದ್ದಾರೆ. ಬಡವರ, ಕಾರ್ಮಿಕರ, ನೊಂದವರ ಪಾಲಿನ ಆಪ್ತ ರಕ್ಷಕರಾಗಿದ್ದಾರೆ. ಆಪದ್ಬಾಂಧವರಾಗಿದ್ದಾರೆ. ಪುಂಡಾನೆ ಸೆರೆಹಿಡಿದ ಅರಣ್ಯ ಸಿಬ್ಬಂದಿ. ಘಟನೆಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆದ ಅರಣ್ಯ ಇಲಾಖೆ ಘಟನಾ ಸ್ಥಳಕ್ಕಾಗಮಿಸಿ ಪುಂಡಾನೆ ಸೆರೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ತರಬೇತಿ ಹೊಂದಿ ಪಳಗಿರುವ 12 ಆನೆಗಳೊಂದಿಗೆ ಜಿಲ್ಲಾ ಅರಣ್ಯ ಇಲಾಖಾಧಿಕಾರಿಗಳ ನಿರ್ದೇಶನದಲ್ಲಿ ಅನೇಕ ಜಿಲ್ಲಾ ಅರಣ್ಯ ಇಲಾಖಾ ಸಿಬ್ಬಂದಿಯವರು ಹಾಗೂ 16 ತಾಲೂಕು ಅರಣ್ಯ ಸಿಬ್ಬಂದಿಯವರು ಒಟ್ಟಾಗಿ ಪುಂಡಾನೆ ಸೆರೆಗೆ ಮುಂದಾಗಿದ್ದಾರೆ. ಬಿ. ಬೋರಮ್ಮಳನ್ನು ಬಲಿಪಡೆದಿದ್ದ ಪುಂಡ ಕಾಡಾನೆಯ ಘಟನಾ ಸ್ಥಳದಿಂದ ಅನತಿ ದೂರದಲ್ಲಿ ಪತ್ತೆಯಾಗಿದ್ದು, ಅರವಳಿಕೆ ತಜ್ಞರಿಂದ ಅರವಳಿಕೆ ನೀಡಿ ಹಾಗೂ ತರಬೇತಿ ಪಡೆದ ಆನೆಗಳ ಸಹಕಾರದೊಂದಿಗೆ ಪುಂಡ ಕಾಡಾನೆಯನ್ನು ಸೆರೆಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ವರದಿ ವಿಜಿ ವೃಷಭೇಂದ್ರ, ಕೂಡ್ಲಿಗಿ. ಶಿವಣ್ಣ ಜೀವಕ್ಕೊಂದು ಬೆಲೆ ಇಲ್ಲ, ನಮಗೂ ಮಾಡ್ತಾವ. ಕೋಟಿ ಪರಿಹಾರ ಕೊಡ್ತೀವಿ. ಈಗ ಬೇಡ, ಒಂದು ಕೋಟಿ ಕೊಡ್ಬೇಕು. ಹೋಗಿ ಬನ್ನಿ.
ಅಲ್ಲ ಇವರು ಹಾಕೊಂಡು ಪಿಕಪ್ ಅಂತಂದ್ರೆ ಆಂಬುಲೆನ್ಸ್ ಸೌಕರ್ಯ ಹೇಳಿದ್ದಾರೆ ಹಾಕೊಂಡು ನಾಗೇಶ್ ಗೌಡ ಮೊನ್ನೆ ಆಯ್ತಲ್ಲ ನಾಗೇಶ್ ಗೌಡ್ರು ಅಲ್ಲೇ ಅಲ್ಲ ರೀ ಶಿವಣ್ಣ ಜೀವಕ್ಕೊಂದು ಬೇರೆ ಇಲ್ಲಲ್ರಿ ನಮಗೂ ಮಾಡ್ತಾವ ಕೋಟಿ ಪರಿಹಾರ ಕೊಡಿ ಈಗ ಬೇಡ ಒಂದು ಕೋಟಿ ಕೊಡ್ಬೇಕು ಅಲ್ಲ ಇವರು ಹಾಕೊಂಡು ಪಿಕಪ್ ಅಂತಂದ್ರೆ ಆಂಬುಲೆನ್ಸ್